ತಳ ಮಾಡಿ ಸರ್, ಕೈ ತಳ ಮಾಡಿ. ಇಲ್ಲಿ ನೋಡಿ ಈ ಸೈಡ್ ನೋಡಿ ಸರ್, ಕ್ಯಾಮ್ರಾ ನೋಡಿ ಚಿತ್ರಕಾಲ ನಿನ್ನೆ ಪ್ರಕಾಶ್ ರಾಜ್ ಅವರು ಬೆಂಗಳೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ಬುರ್ಡೆ ಚಿನ್ನಯ್ಯ ಅವನು ಒಂದು ಹೈಕೋರ್ಟಿಗೆ ಒಂದು ಅರ್ಜಿ ಹಾಕಿದ್ದಾನೆ. ಅದರಲ್ಲಿ ಪ್ರಕಾಶ್ ರಾಜ್ ಅವರ ಹೆಸರು ಉಲ್ಲೇಖವನ್ನು ಮಾಡಿದ್ದಾನೆ. ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾದ್ರೆ ಸಿಕ್ಕಾಕ್ಕೊಂಡಿದ್ದಾರೆ. ಹೌದು, ನಾನು ಮಾಡಿದ್ದೇನೆ, ನಾನು ಹೇಳಿದ್ದೀನಿ, ಮತ್ತು ಧರ್ಮಸ್ಥಳದ ಸಂಬಂಧಪಟ್ಟಾಗೂ ಕೂಡ ಮತ್ತು ಆ ಮೊಹಂತಿ ಅಂತನ್ನುವಂಥದ್ದು ಯಾರು ಇನ್ಚಾರ್ಜ್ IO ಇದ್ದರು ಅವರಿಗೆ ನಾನು ಭೇಟಿಯಾಗಿದ್ದೀನಿ, ಅವ್ರಿಗೂ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಅಂತನ್ನುವಂಥದ್ದು ಪ್ರಕಾಶ್ ರಾಜ್ ಅವರು ಒಪ್ಕೊಂಡಿದ್ದಾರೆ. ನಾನು ಹೇಳೋದು SIT ಇವತ್ತು ಸಂಪೂರ್ಣವಾಗಿ ಅವರನ್ನು ಬಂಧನ ಮಾಡಿ, ಅರೆಸ್ಟ್ ಮಾಡಿ, ಎನ್ಕ್ವೈರಿ ಮಾಡಬೇಕು. ಇದರ ಹಿಂದೆ ಇರುವಂಥ ನಿಮ್ಮ ಮಾನಸಿಕತೆ ಏನು? ನೀವು ನಾಸ್ತಿಕವಾದಿ, ನೀವು ಕಮ್ಯುನಿಸ್ಟ್ರು, ನೀವು ಧರ್ಮದ್ರೋಹಿಗಳು, ಹಿಂದೂ ದ್ರೋಹಿಗಳಿದ್ದಾರೆ ಅಂತ ಅನ್ನೋದು ಜಗಜ್ಜಾಹಿರಿದೆ. ಸೊ ಇಂಥ ಇದರಲ್ಲಿ ನೀವು ಧರ್ಮಸ್ಥಳ ವರ್ಷಗಟ್ಟಲೆ ಅದನ್ನು ಗುರುಗಾಡಿಸ್ಬಿಟ್ರಲ್ಲ, ಆ ನಂಬಿಕೆ ವಿಶ್ವಾಸವನ್ನು ಹಾಳು ಮಾಡಿಬಿಟ್ರಲ್ಲ. ಸೊ ಅದರ ಹಿಂದೆ ಇರುವಂಥ ನಿಮ್ಮ ಈ ಕುತಂತ್ರ, ನಿಮ್ಮ ಷಡ್ಯಂತ್ರ ಇವತ್ತು ಹೊರಬಿದ್ದಿದೆ. ನೀವು ಸ್ಪಷ್ಟೀಕರಣ ಕೊಟ್ಟಂಥ ಸಮಯದಲ್ಲಿ ನೀವು ಬಹಳ ಒಪ್ಕೊಂಡಿದ್ದೀರಿ ಅದನ್ನು. ನಾನು ಹೇಳೋದು SIT ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಬೇಕು, ಇಮ್ಮಿಡಿಯೇಟ್ ಎನ್ಕ್ವೈರಿ ಆಗಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಸೊ ಈ ರೀತಿಯ ಪ್ರಕಾಶ್ ರಾಜ್ ಅವರು, ನೀವು ನಟ ಇದ್ದೀರಿ, ಖಳನಟ ಇದ್ದೀರಿ, ನಿಮಗೆ ಸೆಲ್ಯೂಟ್ ಹೊಡಿತೀವಿ ನಾವು. ಅಂದರೆ ಎಲ್ಲ ಬಹುಭಾಷಿಕ ನಟ, ಖಳನಟ ಇದ್ದೀರಿ ನೀವು. ಆದರೆ ಆ ಖಳನಟ ವಾಸ್ತವಿಕ ಜೀವನದಲ್ಲಿ ಅದನ್ನು ಅನುಸರಣೆ ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಮ ಬಗ್ಗೆ ಭಾಳ ದೊಡ್ಡ ನಟನ ಬಗ್ಗೆ ಒಂದು ಗೌರವ ಇದೆ. ಆದರೆ ವಾಸ್ತವಿಕ ಜೀವನದಲ್ಲಿ ರಾಮನ ಬಗ್ಗೆ ಮಾತನಾಡೋದು, ರಾಮಾಯಣ ಬಗ್ಗೆ ಮಾತಾಡೋದು, ಹಿಂದೂಗಳ ಬಗ್ಗೆ ಮಾತಾಡೋದು, ಇದೆಲ್ಲವೂ ಕೂಡ ನಾವು ಇದನ್ನು ಒಪ್ಪೋದಿಲ್ಲ ಅಂತನ್ನುವಂಥದ್ದು. ಧರ್ಮಸ್ಥಳ ಬರೀ ಅಲ್ಲಿ ದೇವಸ್ಥಾನ ಅಂತ ಅಷ್ಟೇ ಅಲ್ಲ, ಅಲ್ಲಿ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಅನಾಥಾಶ್ರಮಗಳಿರ್ಬೋದು, ನೈಸರ್ಗಿಕ ಚಿಕಿತ್ಸೆ ಇರ್ಬೋದು, ಹೀಗೆ ಅನೇಕ ಸಾಮಾಜಿಕ ಚಟುವಟಿಕೆಯ ಕೇಂದ್ರ ಆದಂಥ ಆ ಸ್ಥಳವನ್ನು ಸರ್ಕಾರವೂ ಕೂಡ ಮಾಡಲಾರದಷ್ಟು ಕೆಲಸವನ್ನು ಇವತ್ತು ಆ ಧರ್ಮಸ್ಥಳದ ಮೂಲಕ ಆಗ್ತಾ ಇರುವಂಥದ್ದು. ನಿಮ್ಮ ಅದನ್ನು ಕೆಡಿಸುವಂತಹ ಪ್ರಯತ್ನ ಮಾಡಿದಾರಲ್ಲ, ನಾನು ಹೇಳ್ತೇನೆ, ಇದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ, ಧಿಕ್ಕಾರ ಹೇಳ್ತಾ ಇದ್ದೀನಿ. ಕೆಲವೆಡೆ ಆ ಚಿನ್ನಯ್ಯ ಅನ್ನುವಂಥ ವ್ಯಕ್ತಿಗೆ ಅವ್ರು ಹೇಳಿದ್ದೇನು, ಮಟ್ಟಣ್ಣವರ ಏನು ಹೇಳ್ತಾರೆ ಅದನ್ನು ಕೇಳಿಕೊಂಡು ಪಾಲಿಸು, ಆಮೇಲೆ ನಾನು ಸಮಕ್ಷ ಬಂದು ನಿನ್ನನ್ನು ಅಪ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಸರಿಯಾಗಿದ್ದರೆ ಅಲ್ಲ, ಅದೇ ಸರಿಯಾಗಿ ಹೇಳಿದರೆ. ಸೊ ಚಿನ್ನಯ್ಯ ಯಾರು? ಚಿನ್ನಯ್ಯ ಧರ್ಮಸ್ಥಳದ ಬಗ್ಗೆ ಒಂದು ಕಲಂಕ ತರುವಂಥ ಪ್ರಕ್ರಿಯೆ ಪ್ರಾರಂಭ ಮಾಡಿದಂಥ A1 ವ್ಯಕ್ತಿ. ಇನ್ನು ಮಟ್ಟಣ್ಣವರು ಯಾರು? ಮಟ್ಟಣ್ಣವರ್ ಈ ಎಲ್ಲ ಸಂಚಿನ ಹಿಂದೆ ಇರುವಂಥ ವ್ಯಕ್ತಿ. ಸೊ ಮಟ್ಟಣ್ಣವರ್ ಪ್ರಕಾಶ್ ರಾಜ್ಗೆ ಯಾಕೆ ಫೋನ್ ಮಾಡಬೇಕು? ಬೇರೆಯವ್ರು ಬೇಕಾದಷ್ಟು ಜನ ಇದ್ದಾರೆ, ಅವ್ರಿಗೆ ಯಾಕೆ ಫೋನ್ ಮಾಡಬೇಕು? ಅವ್ರ ಮೂಲಕ ಚಿನ್ನಯ್ಯಗೆ ಯಾಕೆ ಮಾತಾಡಿಸ್ಬೇಕು? ಸೊ ಪ್ರಕಾಶ್ ರಾಜ್ಗೆ ಧರ್ಮಸ್ಥಳದ್ದು ಅಥವಾ ಈ ವಿವಾದದ್ದು ಏನು ಸಂಬಂಧ? ಹಾಗಾದರೆ ಅದೇ ಎನ್ಕ್ವೈರಿ ಆಗಬೇಕು ಅಂತ ನಾನು ಹೇಳೋದು, ಅದೇ ತನಿಖೆ ಆಗಬೇಕು ಅಂತ ಹೇಳೋದು ನಾನು. ಹಾಗಾದರೆ ನಾನು ನಿಮ್ಮ ನಟ, ನಿಮ್ಮ ಅಭಿಮಾನಿ ಇದ್ದೀನಿ, ನಾನು ಫೋನ್ ಮಾಡ್ತೀನಿ, ಫೋನ್ ಎತ್ತೀರಿ ನೀವು? ನಾನು ಮಾಡ್ತೀನಿ, ನಾನು ಅಭಿಮಾನಿಪ್ಪ, ನನಗೆ ಭಾಳ ಅವರು ನಿಮ್ಮ ನಟನ ಬಗ್ಗೆ ಭಾಳ ನನಗೆ ಖುಷಿ ಇದೆ ಅಂಥೇಳಿ ನಾನು ಫೋನ್ ಮಾಡ್ತೀನಿ, ಫೋನ್ ಎತ್ತಾರೆ ನೋಡೋಣ. ಹಾಗಾದರೆ ಈ ಮಟ್ಟಣ್ಣವ್ರದ್ದೇ ಯಾಕೆ ಎತ್ತಿದ್ರು, ಚಿನ್ನಯ್ಯಗೆ ಯಾಕೆ ಹೇಳಿದರು, ಮತ್ತು ಅದು ಏನು ಮಟ್ಟಣ್ಣವ್ರು ಏನು ಹೇಳ್ತಾರೆ ಅದನ್ನು ಕೇಳಪ್ಪ ಅಂತ ಯಾಕೆ ಹೇಳಬೇಕು? ಏನು ಮಟ್ಟಣ್ಣವ್ರು ಏನು ಹೇಳ್ತಾ ಇದ್ದಾರೆ? ನಿಮ್ಮ ಹೆಂಡತಿ ಮಕ್ಕಳು ಎಲ್ಲ ಸುಖವಾಗಿದ್ದಾರೆನಪ್ಪ, ಚೆನ್ನಾಗಿದ್ದಾರೆ ಅಂತ ಕೇಳ್ತಾ ಇದ್ರಾ? ಧರ್ಮಸ್ಥಳದ ಸಂಬಂಧಪಟ್ಟ ಇದನ್ನೇ ಹೇಳಬೇಕು, ಇದನ್ನೇ ಮಾತಾಡಬೇಕು, ಇದನ್ನೇ ನೀನು ಮಾಡಬೇಕು ಅಂತ ಹೇಳಿದಂಥದ್ದು. ಅಂದರೆ ಧರ್ಮಸ್ಥಳ ಕೇಸ್ನಲ್ಲಿ ನಾನು ಹೇಳ್ತೇನೆ ಇನ್ವಾಲ್ವ್ ಇದ್ದಾರೆ.